ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ಗೀತೆಯ ಪ್ರಥಮ ಷಟ್ಕವನ್ನು ಭಗವಂತನಿಗೆ ಸ್ವಾಧ್ಯಾಯ ಸಮರ್ಪಣ ರೀತಿಯಿಂದ ಅರ್ಪಿಸಿದ್ದೇವೆ. ಜ್ಞಾನಗಮ್ಯ ವಾಹಿನಿ ಇದುವರೆಗೆ 99 ವಿಭಾಗಗಳ ಮೂಲಕ, ಕಂತೆಗಳ ಮೂಲಕ 6ನೇ ಅಧ್ಯಾಯವನ್ನು ಮುಗಿಸಿ ನಿಮಗೆಲ್ಲ ಕೇಳಿಸಿದೆ. ದೊಡ್ಡ ಭಗವಂತನ ಸೇವಾರೂಪವಾದ ಕಾರ್ಯವನ್ನು ಈ ವಾಹಿನಿ ಮಾಡ್ತಾ ಇದೆ. 7ನೇ ಅಧ್ಯಾಯದ ಅಂದರೆ ದ್ವಿತೀಯ ಷಟ್ಕದ ಆರಂಭ. ಇದು 100ನೇಯ ಕಂತು. ಮತ್ತೆ 100ಕ್ಕೆ ದ್ವಿತೀಯ ಷಟ್ಕವನ್ನು ಭಗವಂತ ನಮ್ಮಿಂದ ಸೇವಾರೂಪದಲ್ಲಿ ಸ್ವೀಕರಿಸಿ ಪ್ರವಚನ ಮಾಡಿದವರಿಗೂ, ಕೇಳಿದವರಿಗೂ, ಮಾಡಿಸಿದವರಿಗೂ ವಿಶೇಷ ಅನುಗ್ರಹವನ್ನು ಮಾಡಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ದ್ವಿತೀಯ ಷಟ್ಕದ ಪ್ರವೇಶವನ್ನು ಮಾಡೋಣ. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಪದವಿಭಾಗ. ಮಯಿ ಆಸಕ್ತಮನಾಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ಶ್ರೀಕೃಷ್ಣ ದ್ವಿತೀಯಾಧ್ಯಾಯದ 39ನೇಯ ಶ್ಲೋಕದಲ್ಲಿ ಏಷಾತೆ ಅಭಿಹಿತಾ ಸಾಂಖ್ಯೇ ಬುದ್ಧಿ ಯೋಗೇತು ಇಮಾಂ ಶೃಣು ಅಂತ ಒಂದು ಹೊಸ ವಿಷಯವನ್ನು ನಿನಗೆ ಹೇಳ್ತೇನೆ ಅಂತ ಆರಂಭಿಸಿದ್ದಾನೆ. ಯೋಗದ ಬಗ್ಗೆ ತಿಳಿಸ್ತೇನೆ ನಿನಗೆ. ಇದುವರೆಗೆ ಆತ್ಮತತ್ವದ ಬಗ್ಗೆ ಹೇಳಿದ್ದೇನೆ, ಇನ್ನು ಮುಂದೆ ಯೋಗದ ಬಗ್ಗೆ ಹೇಳ್ತೇನೆ ಅಂತ ದ್ವಿತೀಯಾಧ್ಯಾಯದಲ್ಲಿ ಹೇಳಿದ್ದಾನೆ ಶ್ರೀಕೃಷ್ಣ. ಆ ಪ್ರತಿಜ್ಞೆಯನ್ನು ಮಾಡಿ ಭಗವಂತ ವಿಶೇಷವಾಗಿ ನಿಷ್ಕಾಮ ಕರ್ಮ ಎಂಬ ಯೋಗದ ಬಗ್ಗೆ ಹೇಳಿದ್ದಾನೆ. ನಿಷ್ಕಾಮ ಕರ್ಮ ಅಂದರೆ ನಾವು ಫಲದ ಅಪೇಕ್ಷೆಯನ್ನು ಬಿಟ್ಟು ಸತ್ಕರ್ಮಾಚರಣೆಯನ್ನು ಮಾಡೋದು. ಇದು ಭಗವಂತನ ಪ್ರಾಪ್ತಿಗೆ ಅಂದರೆ ಅವನ ಅಪರೋಕ್ಷ ಜ್ಞಾನಕ್ಕೆ ಬಹಿರಂಗ ಸಾಧನ. ಕರ್ಮಾನುಷ್ಠಾನವನ್ನು ಮಾಡಿದ್ರಿಂದ ದೇವರು ಕಾಣಕ್ಕೆ ಸಿಗೋದಿಲ್ಲ ನಮಗೆ. ನಿಷ್ಕಾಮವಾಗಿ ಭಗವಂತನ ಪ್ರೀತಿಯ ಉದ್ದೇಶದಿಂದ ಕರ್ಮವನ್ನು ಆಚರಣೆ ಮಾಡಿದರೆ ನಮ್ಮ ಮನಸ್ಸು ಶುದ್ಧವಾಗ್ತದೆ. ಅದರಲ್ಲಿರುವ ಬೇಡದ ಅಪೇಕ್ಷೆಗಳೆಲ್ಲ ಹೋಗಿ ಪಾಪ ಪರಿಹಾರವಾಗಿ ಶುದ್ಧಗೊಳ್ಳುತ್ತದೆ. ಅಷ್ಟೇ. ಆ ಶುದ್ಧ ಮನಸ್ಸಿನಿಂದ ನಾವು ಧ್ಯಾನವನ್ನು ಮಾಡಬೇಕು. ಅದನ್ನು 6ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಹೀಗೆ 6ನೇ ಅಧ್ಯಾಯದವರೆಗೆ ಕರ್ಮಯೋಗ, ಅದು ಧ್ಯಾನ ಭಗವಂತನ ಅಪರೋಕ್ಷಕ್ಕೆ ಬಹಿರಂಗ ಸಾಧನ, ದೂರದಲ್ಲಿರುವ ಸಾಧನ. 6ನೇ ಅಧ್ಯಾಯದಲ್ಲಿ ಅಪರೋಕ್ಷಕ್ಕೆ ಬೇಕಾದ ಅಂತರಂಗ ಸಾಧನ, ಅಂದರೆ ಧ್ಯಾನ ಮಾಡಿ ಪರಿಪಕ್ವಾವಸ್ಥೆಗೆ ಬಂದಾಗ ನಮಗೆ ದೇವರು ಕಾಣಸಿಗ್ತಾನೆ. ಹಾಗಾದರೆ ಅಪರೋಕ್ಷ ಜ್ಞಾನದ ಅವ್ಯವಹಿತ ಪೂರ್ವದಲ್ಲಿ, ಅಂದರೆ ಇಮಿಡಿಯೇಟ್ ಬಿಫೋರ್ ಅಂತ ನಾವು ಹೇಳ್ತೇವಲ್ಲ, ಇರುವ ಸಾಧನ ಅಂದರೆ ಅದು ಧ್ಯಾನ. ಹೀಗೆ ಯೋಗವನ್ನು ಹೇಳ್ತೇನೆ ಅಂತ ಶ್ರೀಕೃಷ್ಣ ಪ್ರತಿಜ್ಞೆ ಮಾಡಿ, ಕರ್ಮಯೋಗ ಬಹಿರಂಗ ಸಾಧನ,
ಧ್ಯಾನಯೋಗ ಅಂತರಂಗ ಸಾಧನ ಇವೆರಡನ್ನು ಹೇಳಿ 7ನೇ ಅಧ್ಯಾಯದಲ್ಲಿ ಈ ಧ್ಯಾನವನ್ನು ಮಾಡ್ತಾ ಅದೊಂದು ಬರೇ ಯಾಂತ್ರಿಕ ಆಗಬಾರದು, ಭಕ್ತಿಪೂರ್ವಕವಾಗಿ ಧ್ಯಾನ ಮಾಡಬೇಕು. ಭಕ್ತಿ ಅಂದರೆ ಪರಮಾತ್ಮನಲ್ಲಿ ಉಳಿದೆಲ್ಲ ವಸ್ತುಗಳಿಗಿಂತ ಮಿಗಿಲಾದ ಸ್ನೇಹ. ಯಾಕೆ ಉಳಿದೆಲ್ಲ ವಸ್ತುಗಳು, ಭೋಗ್ಯ ಪದಾರ್ಥಗಳು ನಮ್ಮ ಒಂದೊಂದು ಜನ್ಮದಲ್ಲಿ ಒಂದೊಂದು ರೀತಿಯಾಗಿರ್ತದೆ. ನಾವು ಮನುಷ್ಯರಾದರೆ ಭೋಗ್ಯ ವಸ್ತುಗಳು ಬೇರೆ, ಪಶುಗಳಾದರೆ ಭೋಗ್ಯ ವಸ್ತುಗಳು ಬೇರೆ. ಹೀಗೆ ಭೋಗ್ಯ ವಸ್ತುಗಳು ಬೇರೆ ಬೇರೆ ನಮಗೆ ಆ ಜನ್ಮದಲ್ಲಿ ಇಷ್ಟವಾಗಿ ಇರ್ತವೆ. ಆದರೆ ಎಲ್ಲ ಜನ್ಮದಲ್ಲೂ ನಮ್ಮ ಜೊತೆಯೇ ಇದ್ದು ಇಷ್ಟವಾಗಬೇಕಾಗಿರುವ ವಸ್ತು ಭಗವಂತ. ಆ ಭಗವಂತನ ಮೇಲೆ ಭಕ್ತಿ ಇಟ್ಟು ನಾವು ಧ್ಯಾನ ಮಾಡಿದರೆ ಅದು ಫಲವನ್ನು ಕೊಡುತ್ತದೆ. ಭಕ್ತಿ ಅಂದರೆ ಪ್ರೇಮ. ಆ ಪ್ರೇಮ ನೀನು ಮಾಡು ಮಾಡು ಅಂತ 1000 ಸತಿ ಹೇಳಿದರೂ ಪ್ರೇಮ ಬಡಿಯಲ್ಲ. ದೇವರಲ್ಲಿ ಆ ಭಕ್ತಿ ಬೆಳೆಯೋದಿಲ್ಲ. ಅದು ಬೆಳೀಬೇಕಾದರೆ ಅವನ ಮಹಾತ್ಮೆಯನ್ನು ತಿಳಿಬೇಕು. ಅವನು ಯಾರು, ಎಂಥವನು, ನಮಗೂ ನಮಗಿಂತ ದೊಡ್ಡವರಾದ ದೇವತೆಗಳಿಗೂ ಭಗವಂತನಿಗೂ ಎಷ್ಟು ಅಂತರ ಇದೆ, ಅವನಿಂದ ನಮಗೇನಾಗ್ತಾ ಇದೆ, ಇವೆಲ್ಲ ಅವನ ಮಹತ್ವವನ್ನು ನಾವು ತಿಳಿದುಕೊಂಡರೆ ಆವಾಗ ಸಹಜವಾಗಿ ಅವನ ಮೇಲೆ ಭಕ್ತಿ ಉಂಟಾಗ್ತದೆ, ಪ್ರೀತಿ ಉಂಟಾಗ್ತದೆ. ಅದಕ್ಕಾಗಿ ಈ ದ್ವಿತೀಯ ಷಟ್ಕದಲ್ಲಿ 7ನೇ ಅಧ್ಯಾಯದಿಂದ ಆರಂಭಿಸಿ ಭಗವಂತನ ಮಹಾತ್ಮೆಯನ್ನು, ಅವನ ವೈಭವವನ್ನು, ಅವನ ಗುಣಧರ್ಮಗಳನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನಮ್ಮ ಮುಂದೆ ಇಟ್ಟಿದ್ದಾನೆ. ಮೊದಲನೆಯ ಶ್ಲೋಕದಲ್ಲಿ ಮಯಿ ಆಸಕ್ತಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ. ಪಾರ್ಥ ಅಂತ ಸಂಬೋಧನೆ ಮಾಡಿ, ಪಾರ್ಥ ಮಯಿ ಆಸಕ್ತ ಮನಃ, ನನ್ನಲ್ಲಿ ನೆಟ್ಟ ಮನಸ್ಸುಳ್ಳವನಾಗಿ, ಯೋಗಂ ಯುಂಜನ್, ಅದು ಧ್ಯಾನಯೋಗವೂ ಆಗಿರಬಹುದು, ಕರ್ಮಯೋಗವೂ ಆಗಿರಬಹುದು. ಅಂಥ ಯೋಗವನ್ನು ಅನುಷ್ಠಾನ ಮಾಡ್ತಾ ಯುಂಜನ್ ಮದಾಶ್ರಯ, ನಾನೇ ಆಶ್ರಯ ಅಂತ ತಿಳಿದವನಾಗಿ, ಅಂದರೆ ಈ ಯೋಗದ ಪರಿಧಿಗೆ ನಾನು ಬಂದಿದ್ದು ಭಗವಂತನ ಅನುಗ್ರಹದಿಂದ ಅಂತ ತಿಳಿತಾ ಯೋಗಂ ಯುಂಜನ್ ಮಾಡ್ತಾ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ, ನನ್ನನ್ನು ಸಂದೇಹ ಇಲ್ಲದೆ ಸಮಗ್ರವಾಗಿ ಅವನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಪೂರ್ಣವಾಗಿ ನನ್ನನ್ನು ಹೇಗೆ ತಿಳಿಬೇಕೋ ಅದನ್ನು ನಾನು ಹೇಳ್ತೇನೆ ಅಂತ. ಅಲ್ಲಿಗೆ ಈ ಧ್ಯಾನ ಯೋಗಕ್ಕೆ ಪ್ರವೇಶ ಮಾಡಬೇಕಾದರೆ ಭಗವಂತನ ಮೇಲೆ ಭಕ್ತಿ ಬರಬೇಕು. ಭಕ್ತಿ ಬರಬೇಕಾದರೆ ಅವನ ಮಹತ್ವವನ್ನು ತಿಳಿಬೇಕು. ಹೇಗೆ? ಅಸಂಶಯಂ, ಅದರಲ್ಲಿ ಸಂದೇಹ ಇರಬಾರ್ದು. ನಮಗೆ ದೇವರು ಇಂಥವನು ಅಂತ ದೊಡ್ಡವರ ಮಾತಿನಿಂದಲೋ ಶಾಸ್ತ್ರಗಳಿಂದಲೋ ನಾವು ತಿಳ್ಕೊಂಡಿರ್ತೀವಿ. ಆದರೆ ಜೀವನದಲ್ಲಿ ಬರುವ ಕೆಲವು ಘಟನೆಗಳಿಂದ ದೇವರು ಇದ್ದಾನೋ ಇಲ್ಲವೋ ಅಂತ ಅನ್ನೋ ಸಂಶಯಕ್ಕೂ ನಾವು ಒಳಗಾಗ್ತೀವಿ. ಅಥವಾ ದೇವರು ಇದ್ದರೂ ಕೂಡ ಅವನು ನಮ್ಮ ಕಷ್ಟವನ್ನು ಪರಿಹರಿಸಬಲ್ಲ ಶಕ್ತಿ ಸಾಮರ್ಥ್ಯ ಅವನಿಗೆ ಇದೆಯೋ ಇಲ್ಲವೋ, ಹೀಗೆಲ್ಲ ಸಂಶಯಗಳು ಮೂಡುತ್ತವೆ. ಆದರೆ ಯೋಗಾಭ್ಯಾಸವನ್ನು ಮಾಡ್ತಾ ಮಾಡ್ತಾ ಭಗವಂತನ ಜ್ಞಾನವನ್ನು ನಾವು ಗಳಿಸ್ತಾ ಹೋದರೆ ಅಸಂಶಯಂ, ಆ ಸಂದೇಹಗಳೆಲ್ಲ ಪರಿಹಾರ ಆಗುತ್ತೆ. ಸಮಗ್ರಂ, ನಮಗೆ ದೇವರನ್ನು ತಿಳಿಯುವ ಯೋಗ್ಯತೆ ಒಬ್ಬೊಬ್ಬರದು ಒಂದೊಂದು. ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣವಾಗಿ ಯಥಾ ಜ್ಞಾಸ್ಯಸಿ, ಹೇಗೆ ತಿಳಿತೀಯೋ ತತ್ ಶೃಣು, ಅದನ್ನು ಹೇಳ್ತೇನೆ. ಅಲ್ಲಿಗೆ ಯೋಗಾಭ್ಯಾಸವನ್ನು ಭಕ್ತಿಪೂರ್ವಕವಾಗಿ ಮಾಡಬೇಕಾದರೆ ನನ್ನ ಮಹತ್ವವನ್ನು ತಿಳಿಬೇಕು. ಆ ಮಹತ್ವ
ಅದರ ಬಗ್ಗೆ ಸಂದೇಹ ಇರಕೂಡದು. ನಿಮ್ಮ ಯೋಗ್ಯತೆಗೆ ಎಷ್ಟೋ ಅಷ್ಟನ್ನು ಪೂರ್ಣ ತಿಳಿಬೇಕು. ಅಂಥ ನನ್ನ ಮಹಾತ್ಮೆಯನ್ನು ಮುಂದೆ ಹೇಳ್ತೇನೆ. ಅರ್ಜುನ ಶೃಣು, ಕೇಳು. ಮತ್ತೊಮ್ಮೆ ಶ್ಲೋಕ. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಮುಂದಿನ ಶ್ಲೋಕ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಪದವಿಭಾಗ. ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯತ್ ಜ್ಞಾತ್ವಾ ನ ಇಹ ಭೂಯಃ ಅನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಈ ಜ್ಞಾನ ಬರಬೇಕಾದರೆ ಕೇಳಬೇಕು, ನಾವು ಕೇಳಬೇಕು, ಮತ್ತೊಬ್ಬರು ಹೇಳಬೇಕು. ಆ ಹೇಳುವ ಕೆಲಸವನ್ನು ನಾನು ಮಾಡ್ತೇನೆ ಅಂತಾನೆ ಶ್ರೀಕೃಷ್ಣ. ನೀನು ಕೇಳು. ಇಲ್ಲಿ ಶ್ಲೋಕದಲ್ಲಿ ಜ್ಞಾನ ಅನ್ನೋ ಶಬ್ದ ಇದೆ. ಜ್ಞಾನ ಅಂದರೆ ತಿಳುವಳಿಕೆ, ನಾಲೆಜ್ ಅಂತ ಸಾಮಾನ್ಯ ಅರ್ಥ. ಆದರೆ ಇಲ್ಲಿ ಜ್ಞಾನ ಅಂದರೆ ತಿಳುವಳಿಕೆ ಅಂತ ಅರ್ಥ ಅಲ್ಲ. ಯಾಕೆಂದರೆ ಜ್ಞಾನವನ್ನು ಹೇಳ್ತೇನೆ ಅಂದರೆ ಜ್ಞಾನವನ್ನು ಹೇಳಲಿಕ್ಕೆ ಬರೋದಿಲ್ಲ. ನಾವು ತಿಳುವಳಿಕೆಯನ್ನು ಹೇಳೋದಲ್ಲ, ಯಾವುದನ್ನು ತಿಳಿಬೇಕೋ ಆ ವಿಷಯವನ್ನು ಹೇಳೋದು. ಆದ್ದರಿಂದ ಜ್ಞಾನ ಶಬ್ದಕ್ಕೆ ಜ್ಞೇಯ, ತಿಳಿಬೇಕಾದ ವಿಷಯ ಅಂತ ಅರ್ಥ. ಹಾಗಾದರೆ ತೇ ಜ್ಞಾನಂ ವಕ್ಷ್ಯಾಮಿ ಅಂದರೆ ನಿನಗೆ ತಿಳಿಬೇಕಾದ ವಿಷಯವನ್ನು ಹೇಳ್ತೇನೆ. ನೀನು ಯಾವುದನ್ನು ತಿಳ್ಕೊಳ್ಬೇಕೋ ಅದನ್ನು ಹೇಳ್ತೇನೆ. ಸವಿಜ್ಞಾನಂ ಜ್ಞಾನಂ, ತಿಳಿಬೇಕಾದ ವಿಷಯ ಎರಡಿದೆ, ಜ್ಞಾನ ವಿಜ್ಞಾನ ಅಂತ. ನಮ್ಮ ತಿಳುವಳಿಕೆ ವಿಜ್ಞಾನ ಇದಲ್ಲ. ಜ್ಞಾನ ಅಂದರೆ ದೇವರ ಬಗ್ಗೆ ಸಾಮಾನ್ಯವಾದ ವಿಷಯಗಳು. ವಿಜ್ಞಾನ ಅಂದರೆ ದೇವರ ಬಗ್ಗೆ ವಿಶೇಷವಾದ ತಿಳುವಳಿಕೆ. ಅಂದರೆ ಭಗವಂತ ಇದ್ದಾನೆ, ಎಲ್ಲೆಡೆಯೂ ಇದ್ದಾನೆ, ವಿಶ್ವತಶ್ಚಕ್ಷು, ನಾವು ಮಾಡಿದ್ದನ್ನೆಲ್ಲ ನೋಡ್ತಾ ಇದ್ದಾನೆ. ಇದೆಲ್ಲ ಸಾಮಾನ್ಯ ಜ್ಞಾನ. ಅವನಿಗೂ ಒಂದು ಪರಿವಾರ ಇದೆ, ಲಕ್ಷ್ಮೀಪತಿ, ದೇವತೆಗಳೆಲ್ಲ ಅವನ ಕಿಂಕರರು. ಇದೆಲ್ಲ ಸಾಮಾನ್ಯ ಜ್ಞಾನ. ವಿಜ್ಞಾನ ಅಂದರೆ ನಾವು ತಿಳಿಯದ ಕೆಲವು ರಹಸ್ಯಗಳು. ಕೃಷ್ಣ ಹೇಳ್ತಿದ್ದಾನೆ, ಅರ್ಜುನ, ನಾನು ನಿನಗೆ ದೇವರ ಬಗ್ಗೆ ಕೆಲವು ಸಾಮಾನ್ಯ ವಿಷಯಗಳನ್ನು ಮಾತ್ರವಲ್ಲದೆ ವಿಶೇಷ ವಿಷಯಗಳನ್ನು ವಕ್ಷ್ಯಾಮಿ, ಹೇಳ್ತೇನೆ. ಅಶೇಷತಃ, ಅಶೇಷತಃ ಅಂದರೆ ಅವನಲ್ಲಿ ಎಷ್ಟಿದೆಯೋ ಅದನ್ನೆಲ್ಲ ಹೇಳ್ತೇನೆ. ಎಲ್ಲವನ್ನೂ ಎಲ್ಲರೂ ಕೇಳೋಕ್ಕೆ ಯೋಗ್ಯರಲ್ಲ, ಅಥವಾ ಅದನ್ನು ಹೇಳಿ ಮುಗಿಯೋದೂ ಅಲ್ಲ. ಭಗವಂತ ಅನಂತ ಗುಣಗಳ ರಾಶಿ. ಅದನ್ನೆಲ್ಲವನ್ನೂ ನಾವು ತಿಳ್ಕೊಳ್ಳುವ ಸಾಮರ್ಥ್ಯ ನಮಗಿಲ್ಲ. ಅಂದ ಅಶೇಷ ಅಂದರೆ ನಿನ್ನ ಯೋಗ್ಯತೆ ಎಷ್ಟೋ ಅದಕ್ಕೆ ಕಡಿಮೆಯಾಗದಂತೆ ನಿನ್ನ ಯೋಗ್ಯತೆಗೆ ಬೇಕಾದಷ್ಟು ವಿಶೇಷಗಳನ್ನು ನಾನು ಭಗವಂತನ ಬಗ್ಗೆ ಹೇಳ್ತೇನೆ. ಆದ್ದರಿಂದ ಅರ್ಜುನ, ತೇ ನಿನಗೆ ಅಹಂ ನಾನು ಜ್ಞಾನಂ ಭಗವಂತನ ಬಗ್ಗೆ ಸಾಮಾನ್ಯ ವಿಷಯಗಳನ್ನು, ಸವಿಜ್ಞಾನಂ ವಿಶೇಷ ವಿಷಯಗಳ ಜೊತೆಯಲ್ಲಿ, ಇದಂ ಈ ಮುಂದೆ ಹೇಳೋದನ್ನು ಅಶೇಷತಃ ನಿಮ್ಮ ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ವಕ್ಷ್ಯಾಮಿ ಹೇಳ್ತೇನೆ. ಅದರ ಮಹತ್ವವನ್ನು ತಿಳಿಸ್ತಾನೆ ಶ್ರೀಕೃಷ್ಣ. ಯಜ್ಞಾತ್ವಾ ನಾನು ಹೇಳಿದ್ದನ್ನು ಕೇಳಿ, ಯತ್ ಯಾವುದನ್ನು ನಾನು ಹೇಳ್ತೇನೋ
ಜ್ಞಾತ್ವ ಅದನ್ನು ಕೇಳಿ, ಭೂಯ ಅನ್ಯತ್ ಜ್ಞಾತವ್ಯಂ ನ ಅವಶಿಷ್ಯತೆ, ಇದಕ್ಕಿಂತಲೂ ಹೆಚ್ಚು ನಿನ್ನ ಯೋಗ್ಯತೆಗೆ ಬೇಕಾದ್ದು ಉಳಿಯೋದಿಲ್ಲ. ನೀನು ತಿಳಿಬೇಕಾದ್ದು ಎಷ್ಟಿದೆಯೋ ಅಷ್ಟನ್ನು ನಾನು ಹೇಳ್ತೇನೆ. ನನ್ನ ಮಾತನ್ನು ಕೇಳಿದ ಮೇಲೆ ನೀನು ತಿಳಿಬೇಕಾದ್ದು ಮತ್ತಷ್ಟು ಇದೆ ಅಂತ ನಿನಗೆ ಅನಿಸಬಾರ್ದು, ಇನ್ನೂ ಕೇಳಬೇಕಾಗಿದೆ ಅಂತ ಉಳಿಬಾರ್ದು. ಅವನ್ನೆಲ್ಲ ನಿನಗೆ ಹೇಳ್ತಾ ಇದ್ದೇನೆ. ಹೀಗೆ ಪ್ರತಿಜ್ಞೆ ಮಾಡಿ ಶ್ರೀಕೃಷ್ಣ ಸ್ವಯಂ ತಾನು ಒಬ್ಬ ಭಗವಂತನಾಗಿ ಭಗವಂತನ ಮಹತ್ವವನ್ನು ಈ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ನಿರೂಪಣೆ ಮಾಡಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಮುಂದಿನ ಶ್ಲೋಕ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತೇನೆ ಅಂಥೇಳಿ, ಇದು ತುಂಬ ದುರ್ಲಭವಾದದ್ದು. ನಿನಗೆ ಈ ರೀತಿ ಹೇಳೋದಕ್ಕೆ ಸಿಗುವ ವ್ಯಕ್ತಿಗಳು ಅಪರೂಪ, ಹೇಳುವ ವಿಷಯವೂ ತುಂಬ ಅಪರೂಪವಾದದ್ದು ಅಂತ ಈ ಶ್ಲೋಕದಲ್ಲಿ ಹೇಳ್ತಾನೆ. ಪದವಿಭಾಗ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು, 1,000 ಮನುಷ್ಯರಲ್ಲಿ. ಮನುಷ್ಯಾಣಾಂ ಸಹಸ್ರೇಷು ಅಂದರೆ ಮನುಷ್ಯರ 1000ದಲ್ಲಿ. ನಮ್ಮ ಭಾಷೆಗೆ ಅನುಗುಣವಾಗಿ ಇದನ್ನು ವಿವರಿಸೋದಾದರೆ 1000 ಮನುಷ್ಯರಲ್ಲಿ ಕಶ್ಚಿತ್ ಸಿದ್ಧಯೇ ಯತತಿ. ಸಿದ್ಧಿ ಅಂದರೆ ಜ್ಞಾನ ಅಂತ ಅರ್ಥ. 1000ದಲ್ಲಿ ಒಬ್ಬ ಜ್ಞಾನಕ್ಕಾಗಿ ಪ್ರಯತ್ನ ಪಡ್ತಾನೆ. ಉಳಿದವರೆಲ್ಲ ತಮ್ಮ ಜೀವನ ನಿರ್ವಹಣೆಗಾಗಿ ಕಾಲ ಕಳೀತಾರೆ ಹೊರತು 1000ದಲ್ಲಿ ಜ್ಞಾನಕ್ಕಾಗಿ ಪ್ರಯತ್ನ ಪಡುವವನು ಒಬ್ಬ. ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ. ಯತತಾಮಪಿ, ತುಂಬ ಜನ ಪ್ರಯತ್ನ ಪಡ್ತಾರೆ, ಅದರಲ್ಲಿ ಮಾಂ ತತ್ವತಃ ಕಶ್ಚಿತ್ ವೇತ್ತಿ. 1000ದಲ್ಲಿ ಒಬ್ಬ ಜ್ಞಾನಕ್ಕಾಗಿ ಪ್ರಯತ್ನ ಪಡ್ತಾನೆ. ಜ್ಞಾನಕ್ಕಾಗಿ ಪ್ರಯತ್ನ ಪಟ್ಟವರಲ್ಲೂ ಒಬ್ಬ ನನ್ನನ್ನು ಸರಿಯಾಗಿ ತಿಳಿತಾನೆ. ಹಾಗಾದರೆ ಪ್ರಯತ್ನ ಪಡುವವರೇ ದುರ್ಲಭ. ಪ್ರಯತ್ನ ಪಡುವವರಲ್ಲೂ ನನ್ನನ್ನು ತಪ್ಪು ತಿಳಿಯುವವರೇ ಜಾಸ್ತಿ. 1000ದಲ್ಲಿ ಪ್ರಯತ್ನ ಪಡುವ 1000ದಲ್ಲಿ ಒಬ್ಬ ನನ್ನನ್ನು ಯಥಾರ್ಥವಾಗಿ ತಿಳಿಯಬಲ್ಲ. ಅಲ್ಲಿಗೆ ದೇವರ ಬಗ್ಗೆ ನಿಶ್ಚಿತವಾದ ಸರಿಯಾದ ಜ್ಞಾನ ಎಷ್ಟು ದುರ್ಲಭ ಅಂತ ನೀವು ಯೋಚನೆ ಮಾಡಿ. ಆ ಜ್ಞಾನವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡುವವನು, ಜ್ಞಾನ ಪಡೆಯುವವನು, ತತ್ವಜ್ಞಾನ ಪಡೆಯುವವನು, 3 ಹಂತಗಳು. ಪ್ರಯತ್ನ, ಪ್ರಯತ್ನದಿಂದ ಜ್ಞಾನ. ಆ ಜ್ಞಾನ ತಪ್ಪು ಸರಿಗಳಿಂದ ಸೇರಿರಬಹುದು. ಸರಿಯಾದ ಜ್ಞಾನ. ಹೀಗೆ 1000ದಲ್ಲೊಬ್ಬ ಪ್ರಯತ್ನ ಪಡುವವ, ಅವುಗಳಲ್ಲಿ ತಿಳುಕೊಳ್ಳುವವ 1000ದಲ್ಲಿ ಒಬ್ಬ, ತಿಳುಕೊಳ್ಳುವವರಲ್ಲೂ ಸರಿಯಾಗಿ ದೇವರನ್ನು ತಿಳುಕೊಳ್ಳುವವ ಅವನು ಒಬ್ಬ. 1000ದಲ್ಲಿ ಒಬ್ಬ, 1000ದಲ್ಲಿ ಒಬ್ಬ, 1000ದಲ್ಲಿ ಒಬ್ಬ. ಅಲ್ಲಿಗೆ ಭಗವಂತನ ಬಗ್ಗೆ ಸರಿಯಾದ ತತ್ವಜ್ಞಾನ ಇರುವವರು ಎಷ್ಟು ದುರ್ಲಭ ಅಂತ ನೀವು ಯೋಚನೆ ಮಾಡಿರಿ. ಇಷ್ಟು ದುರ್ಲಭವಾದದ್ದು ನಾನು ಹೇಳ್ತಾ ಇದ್ದೇನೆ, ನೀನು ಕೇಳು. ಇದು ಅರ್ಜುನನ ಸುಯೋಗ. ಇದು ಮತ್ತೊಮ್ಮೆ ಶ್ಲೋಕ.
ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮುಂದೆ ಆ ಜ್ಞಾನವನ್ನು ಶ್ರೀಕೃಷ್ಣ ಹೇಳೋದಕ್ಕೆ, ಅಂದರೆ ತಿಳಿಯಬೇಕಾದ ವಿಷಯವನ್ನು ಮುಂದೆ ಶ್ರೀಕೃಷ್ಣ ಹೇಳುತ್ತಾನೆ. ಅದರ ಪ್ರಾಶಸ್ತ್ಯವನ್ನು ಇಲ್ಲಿವರೆಗೆ ಹೇಳಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಪ್ರವಚನ ಸೇವೆಯನ್ನು ಶ್ರೀಪೂರ್ಣ ಕುಲಕರ್ಣಿ ಹಾಗೂ ಪ್ರಗತಿ ದೇಶಪಾಂಡೆ ಇವರು ಆರ್ಥಿಕವಾಗಿ ಪ್ರೋತ್ಸಾಹವನ್ನು ನೀಡಿ ಸಹಾಯ ಮಾಡಿದ್ದಾರೆ. ಶ್ರೀಕೃಷ್ಣ ಅವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ.